ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡಿಕೊಂಡು ಇನ್ವರ್ಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನಾವು ಎಲಿಮೆಂಟರಿ ರೋ ಟ್ರಾನ್ಸ್ಫಾರ್ಮೇಷನ್ ಆದ್ರೂ ಯೂಸ್ ಮಾಡಬಹುದು, ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಆದ್ರೂ ಯೂಸ್ ಮಾಡಬಹುದು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋದಕ್ಕೆ. ಈ ವಿಡಿಯೋದಲ್ಲಿ ನಾವು ರೋ ಟ್ರಾನ್ಸ್ಫಾರ್ಮೇಷನ್, ಎಲಿಮೆಂಟರಿ ರೋ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡೋಣ. ಎಲಿಮೆಂಟರಿ ರೋ ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಎರಡು ರೀತಿ ಪ್ರಾಬ್ಲಮ್ ಬರ್ಬೋದು. ಒಂದು 2x2 ಮ್ಯಾಟ್ರಿಕ್ಸ್ ಮೇಲೆ, ಎರಡನೇದು 3x3 ಮ್ಯಾಟ್ರಿಕ್ಸ್ ಮೇಲೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 3x3 ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ರೋ ಟ್ರಾನ್ಸ್ಫಾರ್ಮೇಷನ್ ಇಂದ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳೋಣ. ನೆಕ್ಸ್ಟ್ ಅದಾದ್ಮೇಲೆ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ಗೂ ಕೂಡ ಒಂದು 2x2 ಮ್ಯಾಟ್ರಿಕ್ಸ್, ಒಂದು 3x3 ಮ್ಯಾಟ್ರಿಕ್ಸ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ನೋಡಿ, ಇವಾಗ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡಿಕೊಂಡು ರೋ ಟ್ರಾನ್ಸ್ಫಾರ್ಮೇಷನ್ ಅನ್ನ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ನ ಇನ್ವರ್ಸ್ ಅನ್ನ ಕಂಡುಹಿಡಿಬೇಕು. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ನಾವು ಆರ್ಗ್ಯುಮೆಂಟ್ ಮಾಡ್ಕೋಬೇಕು. A will be equal to I into A. A will be equal to I into A. ಯಾವುದಕ್ಕೆ? ರೋ ಟ್ರಾನ್ಸ್ಫಾರ್ಮೇಷನ್ಗೆ. ಅದೇ ಏನಾದ್ರೂ ಕೂಡ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಆದ್ರೆ A is equal to A into I. A ಈ ಕಡೆ ಬರುತ್ತೆ, I ಆ ಕಡೆ ಹೋಗುತ್ತೆ. ಸೊ ಸಿಂಪಲ್. ರೋ ಟ್ರಾನ್ಸ್ಫಾರ್ಮೇಷನ್ ಆದ್ರೆ A is equal to IA. ಅದೇ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಆದ್ರೆ A is equal to AI. ಇಷ್ಟು ಗೊತ್ತೇನೆ. ಈಗ A ಮ್ಯಾಟ್ರಿಕ್ಸ್ ವ್ಯಾಲ್ಯೂ ನನಗೆ ಗೊತ್ತಿದೆ. ಏನು? 1 2 3 7. ನೆಕ್ಸ್ಟ್ ಐ ಅಂದ್ರೇನು? ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ 2x2 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ 2x2 ಮ್ಯಾಟ್ರಿಕ್ಸ್ ಅನ್ನೇ ನಾವು ತಗೊಂತಾ ಹೋಗ್ಬೇಕು ಇಂಟು ಎ. ಸೊ ಈ ಎನ ಅದೇ ರೀತಿ ಉಳಿಸ್ಕೊಳ್ಳಿ. ಇಲ್ಲಿ ಒಂದು ರೆಫರೆನ್ಸ್ ಅಲ್ಲಿ ಬರ್ದಿರ್ತೀನಿ 1 0 0 1. ದಿಸ್ ಈಸ್ ದ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಷ್ಟು ನೆನಪಿರಲಿ. ಈಗ ನಾವು ರೋ ಟ್ರಾನ್ಸ್ಫಾರ್ಮೇಷನ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ. ರೋ ಅಂದ್ರೇನು, ಕಾಲಮ್ ಅಂದ್ರೇನು? ರೋ ಅಂದ್ರೆ ಹಾರಿಜಾಂಟಲ್, ಅಂದ್ರೆ ಬಲಗಡೆ ಹೋಗೋದು. ಕಾಲಮ್ ಅಂತ ಅಂದ್ರೇನು? ಮೇಲಿಂದ ಕೆಳಗಡೆ, ವರ್ಟಿಕಲ್. ಸೊ ಇಲ್ಲಿ ಯೂಸ್ ಮಾಡ್ತಿರುವಂತದ್ದು ರೋ ಟ್ರಾನ್ಸ್ಫಾರ್ಮೇಷನ್. ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2. ಇಷ್ಟು ನೆನಪೇರಿ. ಈಗ ಇದರಲ್ಲಿ ರೋ ನಂಬರ್ 1 ಇದು, ಇಷ್ಟು ರೋ ನಂಬರ್ 2. ಈಗ ನಾನು ರೋ ನಂಬರ್ 1 ಮೊದಲನೇ ಎಲಿಮೆಂಟ್ ಅನ್ನ ನೋಡಿ. ಈ ಎಲಿಮೆಂಟ್ ಅನ್ನ ನಾನು 1 ಮಾಡಬೇಕು. ಆ ಜಾಗದಲ್ಲಿ ಇರುವಂತದ್ದನ್ನ ಏನಿದೆ ಆ ಜಾಗದಲ್ಲಿ 1 ಇದೆ. ಸೊ ಅದನ್ನ ನಾನು ಏನು ಚೇಂಜಸ್ ಮಾಡಲ್ಲ, ಯಾಕಂದ್ರೆ 1 ಇರಬೇಕಿತ್ತು, 1 ಆಲ್ರೆಡಿ ಇದೆ. ಸೊ ಏನು ಚೇಂಜ್ ಮಾಡಂಗಿಲ್ಲ. ಈಗ ಅದರ ಕೆಳಗಡೆ ಎಲಿಮೆಂಟ್ಗೆ ಬನ್ನಿ. ಯಾಕೆ ಇನ್ವರ್ಸ್? ಯಾಕೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ 1 ಮಾಡ್ತೀವಿ, ಅದರ ಕೆಳಗಡೆ ಮತ್ತೆ ಮೇಲೆ ಎಲಿಮೆಂಟ್ ಗಳನ್ನ 0 ಮಾಡೋದಕ್ಕೆ ಟ್ರೈ ಮಾಡ್ತೀವಿ ವಿತ್ ದಿ ರೆಫರೆನ್ಸ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್. ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ 1 ಅನ್ನ ನಾನು 1 ಗೆ ಈಕ್ವಲ್ ಮಾಡಿದ್ದೀನಿ. ಈಗ ಅದರ ಕೆಳಗಡೆ ಇದನ್ನ 0 ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ ಯಾವುದು? 3. ಸೊ 3 ಅನ್ನ ನಾನು 0 ಮಾಡಬೇಕು. 3 ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 2 ಅಲ್ಲಿ ಇದೆ. ಸೊ ನಾನು ರೋ ನಂಬರ್ 2 ಅಲ್ಲೇ ಚೇಂಜಸ್ ಮಾಡಬೇಕಾಗಿರೋದು ವಿತ್ ದಿ ರೆಫರೆನ್ಸ್ ಆಫ್ ರೋ 1. ಅಂದ್ರೆ ನಾನು ಇದನ್ನ 0 ಮಾಡಬೇಕು ವಿತ್ ದ ರೆಫರೆನ್ಸ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್. ಆ ಕಾಲಮ್ ಅಲ್ಲಿ ಇರುವಂತ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಸೊ ಅದರ ಕೆಳಗಡೆ ಇದನ್ನ 0 ಮಾಡಬೇಕಲ್ವಾ, ಅದಕ್ಕೋಸ್ಕರ R1 ನ ರೆಫರೆನ್ಸ್ ಅನ್ನ ತಗೊಂತಾ ಇದ್ದೀನಿ. ಈಗ ಇದನ್ನ 3 ಇದೆ, ಇದನ್ನ 0 ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಅದರ ಉಲ್ಟಾ ಬರಿಬೇಕು. ಸಿಂಪಲ್ ಟೆಕ್ನಿಕ್. ಇಲ್ಲಿ +3 ಇದೆ, -3 ಅನ್ನ ಬರೆದ್ರೆ ಆಯ್ತು. ಸೊ ಇವಾಗ ಸಾಲ್ವ್ ಮಾಡಿ ಏನಾಗುತ್ತೆ ವ್ಯಾಲ್ಯೂ? ಕೇವಲ ನಾವು R2 ಗೆ ಮಾತ್ರ ಆಪರೇಷನ್ ಅನ್ನ ಹಾಕಿರೋದು. ಸೊ R1 ವ್ಯಾಲ್ಯೂ ಸೇಮ್ ಉಳ್ಕೊಂತ ಹೋಗ್ತವೆ. 1 2 1 0 ಅದೇ ರೀತಿ ಉಳ್ಕೊಂತು. ಈಗ R2 ಗೆ ಅಪ್ಲೈ ಮಾಡ್ತಾ ಬನ್ನಿ. R2 -3 R1. ಮೊದಲನೇ R2 ವ್ಯಾಲ್ಯೂ ಏನು? 3 -3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 1. ಸೊ 3 - 3 ವಿಲ್ ಬಿ ಈಕ್ವಲ್ ಟು 0. ಸೊ 0 ಮಾಡಬೇಕಿತ್ತು, 0 ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು R2 ವ್ಯಾಲ್ಯೂ ಏನು? 7 -3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 2. ಸೊ 7 - 3 2 6. 7 - 6 ವಿಲ್ ಬಿ 1. ನೆಕ್ಸ್ಟ್ ಎಲಿಮೆಂಟ್ ಅನ್ನ ನೋಡೋಣ. 0 ಇದೆ. ಸೊ 0 - 3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಈಸ್ 1. 0 - 3 ಇಂಟು 1 ವಿಲ್ ಬಿ 0 - 3 ಅಂದ್ರೆ -3. ನೆಕ್ಸ್ಟ್ 1 - 3 ಇಂಟು ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ವಿಚ್ ವಿಲ್ ಬಿ ಈಕ್ವಲ್ ಟು 0. 1 - 3 ಇಂಟು 0 ಅಂತಂದ್ರೆ ಇದಷ್ಟು ಕ್ಯಾನ್ಸಲ್ ಆಯಿತು. 3 zeros are 0. 1 - 0 ಅಂತಂದ್ರೆ 1. ಇವಾಗ ನೋಡಿ, ಈ ಎಲಿಮೆಂಟ್ ಈಕ್ವಲ್ ಆಯಿತು 1 ಗೆ, ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ. ಇದನ್ನ ರೆಫರೆನ್ಸ್ ಆಗಿ ತೋರಿಸಿದೆ. ಯಾಕೆ? ಇಲ್ಲಿ ಚೇಂಜಸ್ ಆಗುತ್ತಲ್ಲ, ಗೊತ್ತಾಗಲ್ಲ ಅಂತ ಇಲ್ಲಿ ರೆಫರೆನ್ಸ್ ಅಲ್ಲಿ ತೋರಿಸಿದ್ವಿ. ಅದರ ಕೆಳಗಡೆ ಎಲಿಮೆಂಟ್ 0 ಆಗಬೇಕಿತ್ತು, 0 ಆಗಿದೆ. ನೆಕ್ಸ್ಟ್ ಅದರ ಪಕ್ಕದ್ದು ಕೂಡ ನಾವು ಟ್ರೈ ಮಾಡಲಿಲ್ಲ, ಆದ್ರೂ ಕೂಡ 1 ಆಗಬೇಕಿತ್ತು, 1 ಆಗಿದೆ.
ಇನ್ನು ಉಳಿದಿರುವಂತ ಎಲಿಮೆಂಟ್ ಯಾವುದು 2. ಈ 2 ಅನ್ನು ನಾನು 0 ಮಾಡಿಬಿಟ್ರೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನನಗೆ ಸಿಕ್ತು ಅಂತ. ಈಗ ಇದು ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 1, ರೋ ನಂಬರ್ 2. ನಾನೇನಾದ್ರೂ ಕೂಡ ರೋ 1 ಇಂದೇ ರೆಫರೆನ್ಸ್ ಮತ್ತೆ ತಗೊಂಡ್ರೆ ಏನಾಗುತ್ತೆ? ತಪ್ಪಾಗುತ್ತೆ. ಯಾಕೆ? ಇಲ್ಲಿ 1 ಅಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಈ 1 ನನಗೆ ಹಂಗೆ ಇರಬೇಕು ರೆಫರೆನ್ಸ್ ಅಲ್ಲಿ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಅದನ್ನ ನಾನು ಮುಟ್ಟಂಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ರೋ 1 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು. ನಾನು ರೋ 2 ನ ರೆಫರೆನ್ಸ್ ಅನ್ನ ತಗೊಂತೀನಿ. ಸರಿನಾ? ಈಗ ನಾನು ಇದನ್ನು 2 ಮಾಡಬೇಕು, ಈ 2 ಅನ್ನ 0 ಮಾಡಬೇಕು ಅಂದ್ರೆ ಮಾಡಬೇಕು ಉಲ್ಟಾ. ಸೊ -2. ಸೊ ಇವಾಗ ಸಾಲ್ವ್ ಮಾಡ್ತಾ ಬನ್ನಿ. R1 ಅಲ್ಲಿ ನಾನು ಚೇಂಜಸ್ ಮಾಡ್ತಿರೋದು. ಸೊ R2 ವ್ಯಾಲ್ಯೂ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಉಳ್ಕೊಳ್ಳುತ್ತೆ. ಸೊ 0 1 -3 1. ಈಗ ನೋಡಿ ಏನಿರೋದು ಇಕ್ವೇಶನ್ R1 - 2R2. R1 ವ್ಯಾಲ್ಯೂ ಏನು? ಮೊದಲನೇದು 1 -2 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು? 0. 2 - 0 will be 0. 1 - 0 is 1. ಉಳ್ಕೊಂತ ಅದೇ ರೀತಿ. ಎಸ್. ನೆಕ್ಸ್ಟ್ ಈ 2 - 2 ಇಂಟು R2. 2 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು? 1. ಸೊ 2 - 2 ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕೊಟ್ಟಿದ್ದಂಥ ಮ್ಯಾಟ್ರಿಕ್ಸ್ ಅನ್ನ ಕನ್ವರ್ಟ್ ಮಾಡಿಬಿಟ್ಟಿದ್ದೀನಿ ಇವಾಗ. ನೆಕ್ಸ್ಟ್ ಇದನ್ನು ವ್ಯಾಲ್ಯೂ ಕೂಡ ಬರೆಯೋದು. 1 - 2 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ -3. ಮೈನಸ್ ಇಂಟು ಮೈನಸ್ ಪ್ಲಸ್ 3 2s are 6. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ವಾ? ಸೊ 3 2s are 6 ಆಯಿತು. ಸೊ 6 + 1 ವಿಲ್ ಬಿ 7. ನೆಕ್ಸ್ಟ್ R1 ವ್ಯಾಲ್ಯೂ ಏನು? 0 -2 ಇಂಟು ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು? 1. ಸೊ 0 - 2 ವಿಲ್ ಬಿ ಈಕ್ವಲ್ ಟು -2. ಇವಾಗ ನೋಡಿ ಇದ್ದಂತ ಮ್ಯಾಟ್ರಿಕ್ಸ್ ಅನ್ನ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿದ್ವಿ. ಈಗ ಈ ಏನು ಮ್ಯಾಟ್ರಿಕ್ಸ್ ಹೊಸದಾಗಿ ಫಾರ್ಮೇಶನ್ ಐತಲ್ಲ ಇದೇ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಇನ ಇನ್ವರ್ಸ್ ಏನು? 7 -2 -3 1. ಸೊ ದಿಸ್ ಈಸ್ ದ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ. ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಏನದು? 7 -2 -3 ಮತ್ತೆ 1. ಸೊ ಸಿಂಪಲ್ ಟೆಕ್ನಿಕಲ್ ಹೇಳ್ತೀನಿ. 2 × 2 ಮ್ಯಾಟ್ರಿಕ್ಸ್ ಆಗಿದ್ರೆ ನನ್ನ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡಬೇಕು? ಈ ಎರಡು ಎಲಿಮೆಂಟ್ಗಳು ಸ್ವ್ಯಾಪ್ ಆಗ್ತವೆ. 7 ಇರುವಂತ ಜಾಗಕ್ಕೆ 1 ಬರುತ್ತೆ, 1 ಇರುವಂತ ಜಾಗಕ್ಕೆ 7 ಹೋಗುತ್ತೆ. ಇಲ್ಲಿ ಏನಾಗುತ್ತೆ? ಇದರ ಆಪೋಸಿಟ್ ಸಿಂಬಲ್ಗಳು ಬರ್ತವೆ. ಇವೆರಡಕ್ಕೂ ಕೂಡ ಆಪೋಸಿಟ್ ಸಿಂಬಲ್ಗಳು. ಸೊ ಇಲ್ಲಿ ಪ್ಲಸ್ ಇದೆ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಇದೆ ಮೈನಸ್ ಬರುತ್ತೆ. ಇವೆರಡಕ್ಕೂ ಕೂಡ ಆಪೋಸಿಟ್ ಸಿಂಬಲ್ಗಳು ಬರ್ತವೆ. ಈ ಎರಡು ಎಲಿಮೆಂಟ್ಗಳು ಸ್ವ್ಯಾಪ್ ಆಗ್ತವೆ. ನೋಡಿ ಕರೆಕ್ಟ್ ಇದೆಯಾ? ಸ್ವ್ಯಾಪ್ ಆಗಿದೆ. 7 ಇಲ್ಲಿಗೆ ಹೋಗಿದೆ, ಮತ್ತೆ 1 ಈ ಜಾಗಕ್ಕೆ ಬಂದಿದೆ. ಇವೆರಡಕ್ಕೂ ಕೂಡ ಆಪೋಸಿಟ್ ಸೈನ್ಸ್ ಬಂದಿದೆ. ಸೊ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. 3 × 3 ಮ್ಯಾಟ್ರಿಕ್ಸ್ ಅನ್ನ ರೋ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.